ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ದೇಶಾದ್ಯಂತ ಈಗ ಸೈಬರ್ ವಂಚನೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಸೈಬರ್ ವಂಚನೆ ಬಗ್ಗೆ ಪೊಲೀಸರು ಎಷ್ಟೇ ಮಾಹಿತಿ ಕೊಟ್ಟರು ಕೂಡ ಅನೇಕ ಉದ್ಯಮಿಗಳು ಇದಕ್ಕೆ ಬಲಿ ಬೀಳ್ತಾ ಇದ್ದಾರೆ. ಪ್ರಮುಖವಾಗಿ ಇತ್ತೀಚೆಗೆ ಬೆಳಗಾವಿ ನಗರದಲ್ಲಿ ವೃದ್ಧ ಉದ್ಯಮಿಯೊಬ್ಬರಿಗೆ ಸಿಬಿಐ ಅಧಿಕಾರಿಗಳ ಹೆಸರಿನಲ್ಲಿ ವಂಚಕರ ಜಾಲ ಫೋನ್ ಮಾಡುತ್ತೆ. ನೀವು ಏನು ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿದ್ರಿ, ಹೀಗಾಗಿ ನಿಮ್ಮನ್ನ ನಾವು ಬಂಧಿಸ್ತೇವೆ, ಫೋನ್ ಮೂಲಕ ವಿಡಿಯೋ ಕಾಲ್ ಮೂಲಕ ಬಂಧಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ನಮ್ಮ ಮುಂದೆ ಜಡ್ಜ್ ಇದ್ದಾರೆ ಮತ್ತು ಹಿರಿಯ ಅಧಿಕಾರಿಗಳಿದ್ದಾರೆ ಅಂತ ಹೇಳಿ ಅವ್ರನ್ನ ನಂಬಿಸಿ ಸುಮಾರು 15 ಕೋಟಿ ರೂಪಾಯಿ ವಂಚನೆಯನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು 15 ಕೋಟಿ ರೂಪಾಯಿ ಏನಿದೆ ಅವರ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಅನ್ನು ಮಾಡಲಾಗಿದೆ. ತಕ್ಷಣಕ್ಕೆ ಆ ಉದ್ಯಮಿಗೆ ಏನು ಇದು ಫ್ರಾಡ್ ಅಂತ ಹೇಳಿ ಗೊತ್ತಾದ ಬಳಿಕ ಬೆಳಗಾವಿಯ ಸಿಎನ್ ಪೊಲೀಸ್ ಠಾಣೆಗೆ ಮೆಟ್ಲೇರಿರ್ತಕ್ಕಂಥದ್ದು. ಆ ವೃದ್ಧ ಉದ್ಯಮಿಗೆ ಸುಮಾರು 15 ಕೋಟಿ ರೂಪಾಯಿ ವಂಚನೆ ಮಾಡಿರ್ತಕ್ಕಂಥ. ತಕ್ಷಣ ಅಲರ್ಟ್ ಆದಂತ ಪೊಲೀಸರು ಈ ಹಣ ಎಲ್ಲೋಗಿದೆ ಅಂತೇಳಿ ಪತ್ತೆಗೆ ಮುಂದಾಗ್ತಾರೆ. ಆದರೆ ಆ ಹಣ ತಕ್ಷಣದಲ್ಲಿ ಸುಮಾರು 340ಕ್ಕೂ ಹೆಚ್ಚು ಅಕೌಂಟ್ಗಳಿಗೆ ಹರಿದು ಹಂಚಿ ಹೋಗಿರುತ್ತೆ. ಏನು ವಂಚಕರು ಬಂದಂತ ಹಣವನ್ನ ಮ್ಯೂಲ್ ಅಕೌಂಟ್ಗಳಿಗೆ, ಅಂದ್ರೆ ಯಾರು ವಂಚಕರಿಗೆ ಬಳಕೆ ಆಗುವಂತಹ ಅಕೌಂಟ್ಗಳು ಈಗ ದೇಶಾದ್ಯಂತ ವ್ಯಾಪಕವಾಗಿದ್ದು, ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಸುಮಾರು 4,000 ಈ ರೀತಿ ಅಕೌಂಟ್ ಇದೆ ಅಂತ ಹೇಳಿ ಈಗ ನಗರ ಮತ್ತು ಜಿಲ್ಲಾ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ 340ಕ್ಕೂ ಹೆಚ್ಚು ಅಕೌಂಟ್ಗಳಲ್ಲಿ ಈ 15 ಕೋಟಿ ರೂಪಾಯಿ ಹರಿದು ಹಂಚಿ ಹೋಗಿದೆ. ಜೊತೆಗೆ ಏನು ಅಂತಂದ್ರೆ ಈಗ 90 ಲಕ್ಷ ಅಷ್ಟೇ ಫ್ರೀಜ್ ಮಾಡಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಹೀಗೆ ಏನು ಬೇರೆ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆದಂತಹ ಹಣವನ್ನ ಮತ್ತೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಹೀಗೆ ಹಣ ಉದ್ಯಮಿಗೆ ಮರಳಿ ಸಿಗದಂತೆ ಸ್ಥಿತಿ ಈಗ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಈಗೆಲ್ಲ ಆ ಒಂದು 340ಕ್ಕೂ ಹೆಚ್ಚು ಅಕೌಂಟ್ಗಳ ಕೆವೈಸಿಯನ್ನ ಪತ್ತೆ ಮಾಡಕ್ಕೆ ಬೆಳಗಾವಿ ಪೊಲೀಸರು ಮುಂದಾಗಿದ್ದಾರೆ. ಇತ್ತೀಚೆಗೆ ಏನು ಅಂತಂದ್ರೆ ಸೈಬರ್ ವಂಚನೆ ಪ್ರಕರಣಗಳು ದೇಶಾದ್ಯಂತ ಹೆಚ್ಚಾಗ್ತಿದ್ವು. ಅದರಲ್ಲೂ ಪ್ರಮುಖವಾಗಿ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ವಿಡಿಯೋ ಕಾಲ್ ಮೂಲಕನೇ ಸಿಬಿಐ ಅಧಿಕಾರಿಗಳ ಹೆಸರನ್ನ ಹೇಳಿ ಯಾರು ಮಾಡ್ತಾರೆ ಅದೆಲ್ಲವೂ ಕೂಡ ಸುಳ್ಳು ಅಂತಕ್ಕಂಥದ್ದು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬುರ್ಸೆ ಈಗ ಸದ್ಯ ಹೇಳ್ತಾ ಇದ್ದಾರೆ. ಇದು ಅಷ್ಟೇ ಅಲ್ಲದೆ ಇನ್ಯಾರಾದ್ರೂ ಕೂಡ ಈ ರೀತಿ ನಿಮಗೆ ಕಾಲ್ ಮಾಡೋ ಸಂದರ್ಭದಲ್ಲಿ ಪೊಲೀಸರನ್ನ ಸಂಪರ್ಕಿಸಿ ಮತ್ತು ಸೈಬರ್ ವಂಚನೆ ಜಾಲವನ್ನ ಕಡಿಮೆ ಮಾಡಕ್ಕೆ ಒಂದು ಪ್ರತ್ಯೇಕವಾದಂತಹ ಒಂದು ಕಾಲ್ ಸೆಂಟರ್ ಕೂಡ ತೆಗೆಯಲಾಗಿರ್ತಕ್ಕಂಥದ್ದು. ಇಷ್ಟಾದ್ರೂ ಕೂಡ ರಾಜ್ಯ ಮತ್ತು ದೇಶದಲ್ಲಿ ಅನೇಕ ಸೈಬರ್ ವಂಚನೆಗಳು ನಿರಂತರವಾಗಿ ನಡೀತಾ ಇದೆ. ಸೈಬರ್ ವಂಚನೆಗೆ ಕಡಿವಾಣ ಹಾಕುವುದು ಈಗ ಪೊಲೀಸರಿಗೆ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ವೃದ್ಧ ಉದ್ಯಮಿ ಏನು ಯಾರಿಗೂ ಗೊತ್ತಾಗದಂತೆ ಈ ರೀತಿ ಅವರು ಸಿಎನ್ ಪೊಲೀಸ್ ಠಾಣೆಗೆ ಮೆಟ್ಲೇರಿದ್ರು ಮತ್ತು ತನ್ನ ಹೆಸರನ್ನು ಕೂಡ ಎಲ್ಲೂ ಬಹಿರಂಗವನ್ನ ಪಡಿಸಬೇಡಿ ಅಂತ ಹೇಳಿ ಪೊಲೀಸರ ಮೂಲಕ ಅವರು ಏನು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅವರ ಉದ್ಯಮಿ ಹೆಸರನ್ನ ಪೊಲೀಸರು ಎಲ್ಲೂ ಕೂಡ ಬಳಕೆ ಮಾಡಿಲ್ಲ. ಮತ್ತೊಂದು ಕಡೆ ಉದ್ಯಮಿಗೆ ಆದಂತಹ ಮೋಸದ ಬಗ್ಗೆ ಈಗ ಸದ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನು ತನಿಖೆ ಸಂದರ್ಭದಲ್ಲಿ ಅನೇಕ ಮಹತ್ವದ ವಿಷಯಗಳು ಬೆಳಕಿಗೆ ಬಂದಿರತಕ್ಕಂಥದ್ದು. ವೃದ್ಧ ಉದ್ಯಮಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ದು ಅವರಿಗೆ ಹೇಗೆ ಗೊತ್ತಾಯಿತು ಅಂತಕ್ಕಂಥದ್ದು ಕೂಡ ಏನು ಇಲ್ಲಿ ಮಹತ್ವದಾಗಿದೆ. ಅವರು ಈ ರೀತಿ ಅನೇಕ ಹೆಸರುಗಳನ್ನು ಹೇಳ್ತಾರೆ. ನೀವು ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ದೀರಿ, ನಿಮ್ಮ ಬಳಿ ಹಣ ಇರತಕ್ಕಂಥದ್ದು ಏನು ಇದಲ್ಲ ಅಂತೇಳಿ ಹಾಗೆ ಅನೇಕ ಸುಳ್ಳುಗಳನ್ನು ಹೇಳಿ ಅನೇಕ ಏನು ವಂಚನೆಯನ್ನ ಅಂದ್ರೆ ಅನೇಕ ಸುಳ್ಳುಗಳನ್ನ ಹೇಳಿ ಉದ್ಯಮಿಗೆ ವಂಚಿಸತಕ್ಕಂಥದ್ದು. ಇನ್ನು ವೃದ್ಧ ಉದ್ಯಮಿ ಈಗ ಸದ್ಯ ಪೊಲೀಸ್ ಠಾಣೆ ಮೆಟ್ಲೇರಿದ್ರಿಂದ ಈ ಒಂದು ಪ್ರಕರಣ ಬೆಳಗಾವಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ದು ಪ್ರಕರಣ ದಾಖಲು ಮಾಡಲಾಗಿದೆ. ಒಂದು ಸೀನಿಯರ್ ಸಿಟಿಸನ್ ಅವರಿಗೆ ಒಂದು ಸೈಬರ್ ಫ್ರಾಡ್ ವಿಕ್ಟಿಮ್ ಆಗಿದ್ದಾರೆ. ಅವರಿಗೆ ಯಾರೊಬ್ಬ ವ್ಯಕ್ತಿ, ನಾನು CBI ಡೈರೆಕ್ಟರ್ ಅಂತ ಮಾತಾಡ್ತಾ ಇದ್ದೀನಿ, ನಿಮ್ಮ ಅಕೌಂಟಿಂದ ಮನಿ ಲಾಂಡ್ರಿಂಗ್ ಆಗಿದೆ, ನಾವೀಗ ನಿಮ್ಮದು ತನಿಖೆ ಮಾಡ್ತಾ ಇದ್ದೀವಿ ನಿಮ್ಮ ಕೇಸ್ ಬಗ್ಗೆ, ಆ ತನಿಖೆ ಮುಗಿಯುವವರೆಗೆ ನೀವು ಸ್ವಲ್ಪ ಹಣ ಶ್ಯೂರಿಟಿಗೋಸ್ಕರ ನಾವೇನು ಅಕೌಂಟ್ ಕೊಡ್ತೀವಿ ಅಲ್ಲಿ ನೀವು ಹಾಕಬೇಕು ಅದು ಹೇಳಿಕೊಂಡು ಅವರಿಗೆ ಗಾಬರಿ ಮಾಡಿಕೊಂಡು 15.45 ಕೋಟಿ ರೂಪಾಯಿದು ಮೋಸ ಅವರಿಗೆ ಮಾಡಿದ್ದಾರೆ. ಅವರಿಗೆ ಇವರು ವಿಡಿಯೋ ಕಾಲ್ ಮಾಡಿಕೊಂಡು ನಾನು CBI ಡೈರೆಕ್ಟರ್ ಇದ್ದೀನಿ, ಪಕ್ಕದಲ್ಲಿ ಜಡ್ಜ್ ಕೂತಿದ್ದಾರೆ, ಇವರು ಹೈಕೋರ್ಟ್ ಜಡ್ಜ್ ಇದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರೆ, ಇವರು RBI ಅಧಿಕಾರಿ ಇದ್ದಾರೆ, ಈ ಥರ ಎಲ್ಲ ಡ್ರಾಮೆಟೈಸೇಷನ್ ಮಾಡಿಕೊಂಡು ಗಾಬರಿ ಮಾಡಿಸಿದ್ದಾರೆ. ಮತ್ತು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಹೇಳಿದರೆ ಅವರು ಕೂಡ ಇದರಲ್ಲಿ ಅರೆಸ್ಟ್ ಆಗಿಬಿಡ್ತಾರೆ. ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೆ ಹೇಳಬೇಡಿ, ನಾವು ನಿಮ್ಮ ಪರವಾಗಿಯೇ ಇದ್ದೀವಿ, ನಮಗೆ ಗೊತ್ತು ನೀವು ರೆಸ್ಪೆಕ್ಟೆಡ್ ಬಿಸ್ನೆಸ್ ಮೆನ್ ಇದ್ದೀವಿ ಅಂತ ಈ ಥರ ಎಲ್ಲ ಕಥೆ ಕಟ್ಕೊಂಡು ಅವರಿಂದ 15 ಕೋಟಿದು ಮೋಸ ಮಾಡಿದ್ದಾರೆ. ಇದು FIR ಆಗಿದ ತಕ್ಷಣ ನಾವು ಭಾರತ ಸರ್ಕಾರದ 1930 ಪೋರ್ಟಲ್ ಏನಿದೆ ಅದಕ್ಕೆ ಮಾಹಿತಿ ಕೊಟ್ಟಿದ್ದೀವಿ, ಆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಅವರು ಆ ಬ್ಯಾಂಕ್ ಹಣ ಕ್ರಿಮಿನಲ್ಸ್ ಲೇಯರ್ ಬೈ ಲೇಯರ್ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಯಾವ ಅಕೌಂಟ್ಗೆ ಬರುತ್ತೆ ತಕ್ಷಣವೇ ಬೇರೆ ಅಕೌಂಟ್ಗೆ ಹಾಕ್ತಾರೆ, ಅದರಿಂದ ಮತ್ತೆ 5-10 ಅಕೌಂಟ್ಗೆ ಹಾಕ್ತಾರೆ, ಅವರು ಮತ್ತೆ 5-10 ಅಕೌಂಟ್ಗೆ ಹಾಕ್ತಾರೆ. ಈ ಅಕೌಂಟ್ಸ್ಗೆ ನಾವು ಮ್ಯೂಲ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಈ ಪ್ರಕರಣದಲ್ಲಿ 90 lakhs ಫ್ರೀಸ್ ಮಾಡೋಕ್ಕೆ ನಮಗೆ ಸಕ್ಸಸ್ ಸಿಕ್ಕಿದೆ. ಆದರೆ ಈ 90 lakhs 390 ಅಕೌಂಟ್ಗಳಲ್ಲಿ ಇದೆ. ಸೊ ಈಗ ನಾವು ಕೋರ್ಟಿಂದ ಆದೇಶ ಪಡೆದುಕೊಂಡು ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ ರಿವರ್ಸ್ ಮಾಡಬೇಕು. ಆದರೆ 390 ಅಕೌಂಟ್ಸ್ ಅವ್ರದ್ದು ಎಲ್ಲರದ್ದು KYC ತೊಗೊಂಡು
ಮಾನ್ಯ ಕೋರ್ಟ್ಗೆ ಜಮಾ ಮಾಡಬೇಕು. ಇಟ್ಸ್ ಅ ಲೆಂದಿ ಪ್ರೋಸೆಸ್. ಸೊ ನಮ್ಮದು ಎಲ್ಲ ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ, ಡಿಜಿಟಲ್ ಅರೆಸ್ಟ್ ಅಂತ ಟರ್ಮೇ ಇಲ್ಲ ಲಾನಲ್ಲಿ, ಈ ಲೀಗಲ್ ಟರ್ಮಿನಾಲಜಿನಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ಟರ್ಮೇ ಇಲ್ಲ. ಯಾವುದೇ ಪೊಲೀಸ್ ಅಧಿಕಾರಿಗಳು ವಿಡಿಯೋ ಕಾಲ್ ಮಾಡಿಕೊಂಡು ಯಾರಿಗೆ ಈ ಥರ ಬೆದರಿಕೆ ಮಾಡಲ್ಲ. ಮೂರನೇದು, ಯಾವುದೇ ಕಾರಣಕ್ಕೂ ಯಾವುದೇ ಪೊಲೀಸ್ ಆಗಲಿ ಕೋರ್ಟ್ ಆಗಲಿ ಈ ಥರ ವಿಡಿಯೋ ಕಾಲ್ ಮುಖಾಂತರ ನೀವು ದುಡ್ಡು ಜಮಾ ಮಾಡಬೇಕು ಅಂತ ನಿಮಗೆ ಹೇಳಲ್ಲ. ದಯವಿಟ್ಟು ಈ ಸೈಬರ್ ಈ ಥರ ಡಿಜಿಟಲ್ ಅರೆಸ್ಟ್ಗೆ ಹಿರಿಯ ನಾಗರಿಕರು ಜಾಸ್ತಿ ಟಾರ್ಗೆಟ್ ಇದ್ದಾರೆ. ಬಯಲಾಗಿದೆ. ಬೆಳಗಾವಿ ಜಿಲ್ಲೆಯೊಂದರಂದೇ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಹಣ ಸೈಬರ್ನಲ್ಲಿ ವಂಚನೆ ಆಗಿರ್ತದ್ರಲ್ಲೂ ಪ್ರಮುಖವಾಗಿ ಏನು ಇತ್ತೀಚೆಗೆ ನಿವೃತ್ತಿ ಹೊಂದಿದಂಥ ಅಧಿಕಾರಿಗಳು ಮತ್ತು ಏನು ಈ ರೀತಿ ಅನೇಕರು ಯಾರ ಅಕೌಂಟ್ನಲ್ಲಿ ದುಡ್ಡು ಇರುತ್ತೆ ಅವ್ರನ್ನ ಈ ರೀತಿ ಬಲೆಗೆ ಬೀಳಿಸುವಂತಹ ಜಾಲ, ವ್ಯವಸ್ಥಿತ ಜಾಲ ಇರತಕ್ಕಂಥದ್ದು ಉತ್ತರ ಭಾರತದ ಮೂಲದ ಈ ಒಂದು ವ್ಯವಸ್ಥಿತ ಜಾಲವನ್ನ ಕಂಡುಹಿಡಿಯಕ್ಕೆ ಪೊಲೀಸರು ಈಗ ಹರಸಾಹಸವನ್ನ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಏನು ಅಂತಂದ್ರೆ ಬೆಳಗಾವಿಯಲ್ಲಿ ಬಾಡಿಗೆ ಅಕೌಂಟ್ಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಯಾರೆಲ್ಲ ವಿದ್ಯಾರ್ಥಿಗಳು ಇರ್ತಾರೆ ಮತ್ತು ಹಣದ ಆಸೆಗೆ ತಮ್ಮ ಅಕೌಂಟ್ನ ಡೀಟೇಲ್ಸ್ ಅನ್ನ ಇತರಿಗೆ ಕೊಟ್ಬಿಡ್ತಾರೆ, ಆ ಅಕೌಂಟ್ ಡೀಟೇಲ್ ಅನ್ನ ಪಡೆದಂತ ಸೈಬರ್ ವಂಚಕರು ಹೀಗೆ ಏನು ವಂಚನೆ ಮಾಡಿದಂತ ಹಣವನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ಅಲ್ಲಿಂದ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹೀಗಾಗಿ ಯಾರಿಗೂ ಕೂಡ ನಿಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನ ಕೊಡಬೇಡಿ ಅಂತಕ್ಕಂಥದ್ದು ಬೆಳಗಾವಿ ಪೊಲೀಸರ ಮನವಿಯಾಗಿದೆ. ಈಗ ಬೆಳಗಾವಿ ಜಿಲ್ಲೆಯೊಂದರಂದೇ ಈ ವರ್ಷ ನೂರಾರು ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಕ್ಕಂಥದ್ದು. ಈಗ ಏನು ಕಳ್ಳತನ ಸೇರಿದಂತೆ ಆ ಒಂದು ಪ್ರಕರಣ ಬೇರೆ ಆದರೆ ಈಗ ಸೈಬರ್ ವಂಚನೆ ಇಡೀ ಬೆಳಗಾವಿ ಅಷ್ಟೇ ಅಲ್ಲ ಇಡೀ ದೇಶದ ಪೊಲೀಸರಿಗೆ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಸೈಬರ್ ವಂಚನೆಯಲ್ಲಿ ಯಾರು ವಂಚನೆಗೊಳಗಾಗ್ತಾರೆ ತಕ್ಷಣ 24 ಗಂಟೆಯ ಒಳಗಾಗಿ ಪೊಲೀಸರಿಗೆ ಮಾಹಿತಿ ನೀಡಿದರೆ ಅಕೌಂಟ್ ಅನ್ನ ಫ್ರೀಜ್ ಮಾಡಬಹುದು ಮತ್ತು ಹಣವನ್ನ ಫ್ರೀಜ್ ಮಾಡಕ್ಕೆ ಸಾಧ್ಯ. ಇಲ್ಲವಾದಲ್ಲಿ ಇದು ಕಷ್ಟ. ಇನ್ನು ನೊಂದವರು ಯಾರಾದರೂ ಈ ರೀತಿ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಯಾರಾದರೂ ವಂಚನೆಗೊಳ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕು. ಡಿಜಿಟಲ್ ಅರೆಸ್ಟ್ ಅನ್ನೋದೇ ಸುಳ್ಳು ಅಂತೇಳಿ ಈಗ ಬೆಳಗಾವಿ ಪೊಲೀಸರು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.